ಚತುರ್ಭಾಷಾ ನಟಿ, ಕನ್ನಡದ ಚಿತ್ರರಂಗದ ಮೇರು ನಟಿ ಡಾಕ್ಟರ್ ಸರೋಜಾ ದೇವಿಯವರ ಅಂತ್ಯಕ್ರಿಯೆಯನ್ನು ಇವತ್ತು ಅವರ ಹುಟ್ಟೂರಿನಲ್ಲಿ ನೆರವೇರಿಸಲಾಯಿತು. ಸಕಲ ಸರ್ಕಾರಿ ಗೌರವದೊಂದಿಗೆ ಸರೋಜಾ ದೇವಿಯವರ ಕೊನೆಯ ಆಸೆಯಂತೆ ಮಣ್ಣು ಮಾಡಲಾಯಿತು. ಅಮ್ಮನ ಸಮಾಧಿ ಪಕ್ಕದಲ್ಲೇ ಅಭಿನಯ ಸರಸ್ವತಿಯ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಅವರ ನಿಧನ ಇಡೀ ಚಿತ್ರರಂಗಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಹಿರಿಯ ಜೀವ ನಮ್ಮ ಜೊತೆ ಇರಬೇಕಾಗಿತ್ತು, ನಾವು ಕಳ್ಕೊಂಡಿದ್ದೀವಿ. ಹಿರಿಯರಿಲ್ಲದ ಮನೆ ನಮ್ಮ ಚಿತ್ರರಂಗ ಆಗ್ತಾ ಇದೆ. ಕನ್ನಡ ಚಿತ್ರರಂಗದ ಮೇರು ಕೊಂಡಿಯೊಂದು ಕಳಚಿದೆ. ಚತುರ್ಭಾಷೆಯಲ್ಲಿ ಮಿಂಚಿದ ಮಿನುಗು ತಾರೆಯೊಂದು ಮತ್ತೆಂದು ಕಾಣದಂತೆ ಜಾರಿ ಹೋಗಿದೆ. ಸರೋಜಮ್ಮ ಮಣ್ಣಲ್ಲಿ ಮಣ್ಣಾಗಿದ್ದು ಹುಟ್ಟೂರಲ್ಲಿ ತಾಯಿ ಪಕ್ಕವೇ ಚಿರನಿದ್ರೆಗೆ ಜಾರಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳು 3 ಮಕ್ಕಳನ್ನ ಬಿಟ್ಟು ಮತ್ತೆಂದು ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಸರೋಜಮ್ಮ ಇಲ್ಲದ ಕನ್ನಡ ಚಿತ್ರರಂಗ ಬಡವಾಗಿ ಹೋಗಿದೆ. ನಿನ್ನೆಯಿಂದಲೂ ಸರೋಜಮ್ಮ ಅವರನ್ನ ನೋಡೋದಕ್ಕೆ ಜನಸಾಗರವೇ ಹರಿದು ಬರ್ತಿತ್ತು. ಇವತ್ತು ಕೂಡ ಬೆಳಗ್ಗೆ ಅಪಾರ ಅಭಿಮಾನಿಗಳು ಅಗಲಿದ ಚೇತನಕ್ಕೆ ನಮನ ಸಲ್ಲಿಸಿದ್ರು. ಬೆಳಗ್ಗೆ 11 ಗಂಟೆವರೆಗೂ ಮಲ್ಲೇಶ್ವರಂನಲ್ಲಿರೋ ಸರೋಜಮ್ಮ ಅವರ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಹಿರಿಯ ನಟಿ ಉಮಾಶ್ರೀ ಹಾಗೂ ನಟ ಗಣೇಶ್ ಆಗಮಿಸಿದ್ದು ಹಿರಿಯ ಜೀವಕ್ಕೆ ಅಂತಿಮ ವಿದಾಯ ಹೇಳಿದರು. ಅವರ ಚಿತ್ರ ಜೀವನದ ಬದುಕು ಮತ್ತೆ ಅವರ ನಿಜ ಬದುಕು ಎರಡೂ ಕೂಡ ಎಲ್ರಿಗೂ ಒಂದು ಪ್ರೇರಣೆ. ಹೆಂಗೆ ಬದುಕಬೇಕು, ಚಿತ್ರ ಜೀವನದಲ್ಲಿ ಹೆಂಗಿರಬೇಕು, ನಿಜ ಜೀವನದಲ್ಲಿ ಹೆಂಗೆ ಬದುಕಬೇಕು ಅಂತ ಅವರ ಇಡೀ ಕುಟುಂಬಕ್ಕೆ ಹಾಗೆ ಅವರ ಅಭಿಮಾನಿಗಳಿಗೆ ಈ ನೋವನ್ನು ಭರಿಸೋ ಶಕ್ತಿ ಆ ದೇವರು ಕೊಡಲಿ ಅಂತ ಕೇಳ್ಬೋದು. ಅತ್ಯಂತ ಪ್ರಬುದ್ಧವಾದಂತಹ ಹಾಗೂ ದಕ್ಷಿಣದ ಧ್ರುವತಾರೆ ಅಂತಲೇ ಅನ್ನಿಸ್ಕೊಂಡಿದ್ದಂತಹ ಮೇರು ನಟಿ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ಅಂತ ಅನ್ನೋದು ಬಹಳ ದುಃಖದ ಸಂಗತಿ. ಹಿರಿಯ ಜೀವ ನಮ್ಮ ಜೊತೆ ಇರಬೇಕಾಗಿತ್ತು, ನಾವು ಕಳ್ಕೊಂಡಿದ್ದೀವಿ. ಹಿರಿಯರಿಲ್ಲದ ಮನೆ ನಮ್ಮ ಚಿತ್ರರಂಗ ಆಗ್ತಾ ಇದೆ. ಇನ್ನು ಸರೋಜಮ್ಮ ಅವರ ನಿವಾಸಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಅಗಲಿದ ದೇವಸುಂದರಿಗೆ ಕಂಬನಿ ಮಿಡಿದರು. ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಇವರ ಕೊಡುಗೆ ಅಪಾರ. ಅಗಲಿದ ನಾಯಕಿಯ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನಮನ ಸಲ್ಲಿಸಿದರು. ಸರೋಜಾ ದೇವಿಯವರು ಅವರ ನಿಧನ ಇಡೀ ಚಿತ್ರರಂಗಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಸರ್ಕಾರದ ವತಿಯಿಂದ ಸ್ಟೇಟ್ ಆನರ್ ಅನ್ನು ಕೊಡ್ತಾ ಇದ್ದೀವಿ. ಬೆಳಗ್ಗೆ 11:30 ಸುಮಾರಿಗೆ ತೆರೆದ ವಾಹನದಲ್ಲಿ ಸರೋಜಮ್ಮ ಅವರ ಪಾರ್ಥಿವ ಶರೀರವನ್ನು ಹುಟ್ಟೂರಿಗೆ ತೆಗೆದುಕೊಂಡು ಹೋಗಲಾಯಿತು. ದಾರಿಯುದ್ದಕ್ಕೂ ನಿಂತಿದ್ದ ಅಭಿಮಾನಿಗಳು ಹೂಮಳೆ ಸುರಿಸಿದ್ರು. 3 ಗಂಟೆ ಸುಮಾರಿಗೆ ಹುಟ್ಟೂರಿಗೆ ಆಗಮಿಸುತ್ತಿದ್ದಂತೆ ಎಲ್ಲರ ಕಣ್ಣಾಲಿಗಳು ತುಂಬಿ ಹೋಗಿದ್ವು. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್, ಸಿಪಿ ಯೋಗೇಶ್ವರ್, ರಾಕ್ಲೈನ್ ವೆಂಕಟೇಶ್, ನಟಿ ಜಯಮಾಲಾ, ಸಾರಾ ಗೋವಿಂದ್ ಸೇರಿದಂತೆ ಹಲವು ನಟ ನಟಿಯರು ಭಾಗಿಯಾಗಿದ್ದರು. ಬಹಳ ಚಿಕ್ಕ ವಯಸ್ಸಿನಲ್ಲೇ ಭಾರತ ಸರ್ಕಾರದ ಪದ್ಮವಿಭೂಷಣ್ ಪ್ರಶಸ್ತಿ ಈ ವಯಸ್ಸಿನಲ್ಲಿ ಆ ವಯಸ್ಸಿನಲ್ಲಿ ಯಾರು ಕೂಡ ಪಡ್ಕೊಂಡಿರಲಿಲ್ಲ. ಆ ಕಾಲದಲ್ಲಿ ಪ್ರತಿಮೆ ಮುಖ್ಯ ಅಲ್ಲ, ನಾವು ಮುಂದಿನ ದಿನದಲ್ಲಿ ಏನು ಮಾಡಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡ್ತೇವೆ. ನಮಗೆಲ್ಲರಿಗೂ ಕೂಡ ಬಹಳ ನೋವು. ಇಂಥ ದೊಡ್ಡ ಕಲಾವಿದೆ ಒಬ್ಬ, ನಮಗೆ ಒಂಥರ ಹೆಮ್ಮೆನೂ ಇದೆ, ನಮ್ಮ ತಾಲೂಕಿನವರು, ನಮ್ಮೂರಿನವರು ಅಂತೇಳಿ. ಆದರೆ ಅವರ ಸಾವು ಭಾಳ ಎಲ್ಲರೂ ಹೇಳ್ತಾರೆ, ತುಂಬ ಚೆನ್ನಾಗಿದ್ದರು, ಇದಕ್ಕಿದ್ದಂಗೆ ಸತ್ರು. ಅಂದರೆ ಯಾವುದೇ ರೀತಿಯ ಬೇರೆಯವ್ರಿಗೆ ತೊಂದರೆ ಆಗದಂಗೆ ಅವರು ಇವತ್ತು ನಮ್ಮ ನಗಲು ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ದಶವಾರದ ಮನೆ ಹಾಗೂ ತೋಟ ಅಂದರೆ ಸರೋಜಮ್ಮಗೆ ಇನ್ನಿಲ್ಲದ ಪ್ರೀತಿ. ಹೀಗಾಗಿ ಹುಟ್ಟೂರು ಮನೆಯಲ್ಲಿ ಪಾರ್ಥಿವ ಶರೀರಕ್ಕೆ ಅಂತಿಮ ಪೂಜೆ ಸಲ್ಲಿಸಿ ಹೂವಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿದರು. ನಂತರ ಒಕ್ಕಲಿಗ ಸಂಪ್ರದಾಯದಂತೆ ಸರೋಜಮ್ಮ ಅವರ ತಾಯಿಯ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಒಟ್ನಲ್ಲಿ 6 ದಶಕಗಳ ಕಾಲ ಚತುರ್ಭಾಷಾ ಪ್ರೇಕ್ಷಕರನ್ನ ರಂಜಿಸಿದ ಹಿರಿಯ ಜೀವ ಭೂತಾಯಿಯ ಮಡಿಲು ಸೇರಿದೆ. ಹುಟ್ಟೂರಲ್ಲೇ ತಾಯಿ ಪಕ್ಕದಲ್ಲೇ ಚಿರನಿದ್ರೆಗೆ ಜಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.